ಇನ್ನು ರಾಜ್ಯದಲ್ಲಿ ಆಗಿರತಕ್ಕಂಥ BPL ಕಾರ್ಡ್ ಗೊಂದಲ ರಾತ್ರೋರಾತ್ರಿ BPLನ APLಗೆ ಶಿಫ್ಟ್ ಮಾಡಿದ್ದು, ಇದರ ವಿರುದ್ಧ ಹೋರಾಟಗಳು ನಡೆದಿದ್ದು, ಮುಖ್ಯಮಂತ್ರಿಗಳು ಅದನ್ನು ತಡೆ ಹಿಡಿದಿದ್ದು ಇವೆಲ್ಲ ಗೊತ್ತು. ಈಗ ರಾಜ್ಯದೆಲ್ಲೆಡೆ BPL ಕಾರ್ಡನ್ನು ರದ್ದು ಮಾಡಿದ್ದಾರೆ. ರದ್ದಾದ BPL ಕಾರ್ಡ್ ತಿದ್ದುಪಡಿ ಆಗಬೇಕು, ಅಂದರೆ ಅವ್ರನ್ನ APLಗೆ ಶಿಫ್ಟ್ ಮಾಡಿದಾರಲ್ಲ ಅದು. ಸೊ ಹಾಗಾಗಿ ಇವತ್ತಿನಿಂದ BPL ಕಾರ್ಡ್ಗಳ ಪರಿಶೀಲನೆ ನಡೆಯುತ್ತೆ. ಆಹಾರ ಇಲಾಖೆಯವರು BPL ಕಾರ್ಡ್ ಪರಿಷ್ಕರಣೆಯನ್ನು ಇವತ್ತಿನಿಂದ ಶುರು ಮಾಡ್ತಾರೆ. ಸುಮಾರು 15 ದಿನಗಳ ಕಾಲ ಈ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿದ್ದಾರೆ. 15 ದಿನ. ಆದರೆ ರದ್ದಾದ BPL ಮರುಸ್ಥಾಪನೆಗೆ ಇವತ್ತು ಡೆಡ್ಲೈನ್. ಆಹಾರ ಸಚಿವರು ನೀಡಿದ್ದ ಗಡುವು ಇವತ್ತು ಮುಕ್ತಾಯ ಆಯಿತು. ಬಟ್ ಆಗಿದೆಯಾ ಕೆಲಸ ಅಂದರೆ ನೋ. ಈಗ ನಾಳೆಯಿಂದ ಅಕ್ಕಿ ಸಿಗುತ್ತಾ ಸಿಗಲ್ವಾ, ಯಾರ್ಯಾರ ಕಾರ್ಡು APLಗೆ ಶಿಫ್ಟ್ ಆಗಿತ್ತು, ಯಾರ್ಯಾರ ಕಾರ್ಡು ರದ್ದಾಗಿತ್ತು ಅವರಿಗೆಲ್ಲ ನಾಳೆಯಿಂದ ಅಕ್ಕಿ ಸಿಗುತ್ತಾ, ಇವತ್ತಿಗೆ ಡೆಡ್ಲೈನ್ ಕೊಟ್ಟಿದ್ರು ಎಲ್ಲ ಸರಿಪಡಿಸ್ಬಿಡಿ ಅಂತ. ಒಂದು ಗಾದೆ ಇದೆ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ. ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿ ಒಂದು ವಾರದಲ್ಲಿ ಎಲ್ಲನೂ ಹಾಳು ಮಾಡಾಕ್ಬಿಟ್ರು. ಈಗ ಅದಕ್ಕೆ ಡೆಡ್ಲೈನ್ ಬೇರೆ ಕೊಡ್ತಾರಂತೆ. ಕೊಟ್ಬಿಟ್ಟು ಎಲ್ಲ ಸರಿಪಡಿಸ್ಬಿಡ್ಬೇಕು. ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು 24x7 ಕೆಲಸ ಮಾಡಿದ್ರು ಕೂಡ ಒಂದು ವಾರದಲ್ಲಿ ಈ ಕೆಲಸ ಮಾಡೋಕ್ಕಾಗಲ್ಲ. ಏನು ತಮಾಷೆನ? ರಾಜ್ಯಾದ್ಯಂತ ಡೆಡ್ಲೈನ್ ಕೊಟ್ಬಿಡ್ತಾರೆ. ಎಲ್ಲೋ ಕೂತ್ಕೊಂಡು ವಿಧಾನಸೌಧದಲ್ಲಿ ಹೆಂಗೆ ಮಾಡೋಕ್ಕಾಗತ್ತೆ ನೋಡಿ. BPLನಿಂದ APLಗೆ ಶಿಫ್ಟ್ ಆದ ಕಾರ್ಡ್ಗಳನ್ನು ಮೂಲ ಸ್ಥಾನಕ್ಕೆ ತರಲು ಪ್ರಯತ್ನ, ಅದು ಸ್ಥಳ ಅಲ್ಲ. ಬಡವರು ಇದ್ದಾರಾ, ಶ್ರೀಮಂತರು ಇದ್ದಾರಾ ಅಂತ ಮನೆಗಳನ್ನು ಪರಿಶೀಲಿಸಬೇಕು. ನಾವಿದನ್ನು ಡೇ ಒನ್ನಲ್ಲೇ ಹೇಳಿದ್ವಿ, ಮನೆಗೆ ಹೋಗ್ಬೇಕು ನೀವು ಅಂತ. RD ನಂಬರ್ ಪರಿಶೀಲನೆ ಮಾಡಬೇಕು. ಅಂದರೆ ಆ ಕಾರ್ಡಲ್ಲಿ ಇರುತ್ತಲ್ಲ RD ನಂಬರ್ ಅಂತ ಅಂದ್ಬಿಟ್ಟು ಅದರ ಪರಿಶೀಲನೆ ಮಾಡಬೇಕು. ಅದೆಲ್ಲವೂ ಕೂಡ ಆಗಿದೆಯಾ ಇವಾಗ ಇಲ್ಲಿ ತನಕ ಗೊತ್ತಿಲ್ಲ. ಸ್ಥಳ ಪರಿಶೀಲನೆಯ ಜೊತೆಗೆ ದಾಖಲೆ ಪರಿಶೀಲನೆ ಮಾಡಬೇಕು. ಇವರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರಾ, ಬರೀ IT ರಿಟರ್ನ್ಸ್ ಫೈಲ್ ಮಾಡಿದಾರಾ, ಇವ್ರ ಹತ್ರ ಕಾರ್ ಇದೆಯಾ, 7.5 ಎಕರೆ ಜಮೀನು ಇದೆಯಾ, ಇವೆಲ್ಲ ನೋಡಬೇಕು. ಆಹಾರ ನಿರೀಕ್ಷಕರು 1 by 1 ಆಗಿ ಕಾರ್ಡ್ಗಳನ್ನು ಕನ್ವರ್ಟ್ ಮಾಡಬೇಕು. ಇಟ್ ಟೇಕ್ಸ್ ಟೈಮ್. ಏಕಾಏಕಿ ಮೂಲ ಸ್ಥಾನಕ್ಕೆ ಶಿಫ್ಟ್ ಮಾಡೋದಕ್ಕೆ ಬರಲ್ಲ. ಬೇಕಾದ್ರೆ ನೀವು BPLನ ಏಕಾಏಕಿ APL ಮಾಡಿಬಿಡ್ಬೋದು. ಬಟ್ APL ಆಗಿರೋ ಕಾರಣ ಮತ್ತೆ BPLಗೆ ತರೋಕ್ಕಾಗಲ್ಲ, ಅಷ್ಟು ಸುಲಭ ಅಲ್ಲ. NIC ಸಾಫ್ಟ್ವೇರ್ ಮೂಲಕ ಕಾರ್ಡನ್ನು ಕನ್ವರ್ಟ್ ಮಾಡಬೇಕು. ಯಾಕೆ ಬೇಕಾಗಿತ್ತು ಇವೆಲ್ಲ ನಿಮಗೆ? ಹುಚ್ಚುತನ ಅಂತಾರೆ ಸರ್ಕಾರದಿದು. ಕಾರ್ಡ್ ಕನ್ವರ್ಟ್ ಮಾಡಬೇಕು ಅಂದರೆ 10 ರಿಂದ 15 ದಿನ ಸಮಯ ಬೇಕು. ಒಬ್ಬೊಬ್ಬರದೇ ಮಾಡಬೇಕಲ್ಲ. ಅದೇನೋ ಈಗ ಒಂದು ಮಾಹಿತಿಯ ಪ್ರಕಾರ ರಾಜ್ಯಾದ್ಯಂತ 22 ಲಕ್ಷ ಕಾರ್ಡ್ಗಳನ್ನ ಕನ್ವರ್ಟ್ ಮಾಡಿದಾರಂತೆ ಈಗಾಗಲೇ, BPL ಟು APL. ಈಗ ಅದೆಲ್ಲ ಮತ್ತೆ ಶುರು ಮಾಡಬೇಕು. ಕನ್ವರ್ಟ್ ಮಾಡೋದಕ್ಕೆ ನಿಮಗೆ ಒಂದೇ ಸೆಕೆಂಡು, ವಾಪಸ್ BPLಗೆ ತರೋದಕ್ಕೆ ಕಷ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೋತೀನಿ. ಲೋಕೇಶ್, ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ, BPL ಕಾರ್ಡ್ನ APL ಕಾರ್ಡ್ನ ಕನ್ವರ್ಟ್ ಮಾಡೋದಕ್ಕೆ ಒಂದು ರಾತ್ರಿ ಸಾಕಾಯ್ತು ಇವರಿಗೆ ರಾಜ್ಯಾದ್ಯಂತ. ಈಗ ಅದೇ APLಗೆ ಕನ್ವರ್ಟ್ ಆಗಿರೋದನ್ನ ದಾಖಲೆ ಪರಿಶೀಲನೆ ಮಾಡಿ ಮತ್ತೆ BPL ಮೂಲ ಸ್ಥಾನಕ್ಕೆ ತರೋದಕ್ಕೆ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ, ಎಷ್ಟು ದಿನಗಳು ಬೇಕಾಗುತ್ತೆ ಅಂತ? ಅರವಿಂದ, ತಜ್ಞರ ಪ್ರಕಾರ ಹೇಳೋದಾದರೆ ಈ ಒಂದು APLನಿಂದ BPLಗೆ ಶಿಫ್ಟ್ ಮಾಡಬೇಕು ಅಂದರೆ 10 ರಿಂದ 15 ದಿನಗಳ ಕಾಲ ಬೇಕಾಗುತ್ತೆ. ಅಷ್ಟು ಸುಲಭವಾಗಿ ಆಗುವಂಥ ಕೆಲಸ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಆಹಾರ ಸಚಿವರು ಮಾತ್ರ ಕೇವಲ 6 ದಿನದಲ್ಲಿ ವಾಪಸ್ ತಂದು ಅಕ್ಕಿ ವಿತರಣೆ ಮಾಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಆಹಾರ ಸಚಿವರು ಹೇಳಿರೋದ್ರಲ್ಲಿ ಈಗಾಗಲೇ 5 ದಿನ ಮುಕ್ತಾಯ ಆಗಿದೆ. ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿರೋದು 25ನೇ ತಾರೀಕು. 25ನೇ ತಾರೀಕಿನ ಒಳಗಡೆ ಕಂಪ್ಲೀಟ್ ಆಗಿ APLನಿಂದ BPLಗೆ ತಂದು 26ನೇ ತಾರೀಕಿಂದ ಅಕ್ಕಿಯನ್ನು ವಿತರಣೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಇನ್ನು ಮುಕ್ತಾಯ ಆಗಿದೆ ಅವ್ರು ಕೊಟ್ಟಿದ್ದಂಥ ಡೆಡ್ಲೈನು. ನಾಳೆಯಿಂದ ಅಕ್ಕಿ ಕೊಡಬೇಕಾಗುತ್ತೆ. ನಾಳೆಯಿಂದ ಅಕ್ಕಿ ಕೊಡ್ತಾರಾ ಇಲ್ವಾ, ಇನ್ನೂ ಕೂಡ ಮೂಲ ಸ್ಥಾನಕ್ಕೆ ತರೋದಕ್ಕೆ ಇನ್ನು ಪ್ರಯತ್ನ ನಡೀತಾನೆ ಇದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ APLನಿಂದ BPLಗೆ ಶಿಫ್ಟ್ ಆಗಿರೋದನ್ನ ಅಷ್ಟು ಸುಲಭವಾಗಿ ಮಾಡೋದಕ್ಕಾಗಲ್ಲ. ಪ್ರತಿಯೊಂದು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ. 1,20,000 ಆದಾಯ ಇದೆಯಾ ಅಥವಾ ಇಲ್ವಾ, ಇವ್ರು ನಿಜವಾಗ್ಲೂ ಬಡವರು ಇದ್ದಾರಾ, ಆ ಪರಿಸ್ಥಿತಿ ಹೇಗಿದೆ, ಜಮೀನು ಎಷ್ಟಿದೆ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಮತ್ತೆ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗುತ್ತೆ. NIC ಸಾಫ್ಟ್ವೇರ್ ಅಂತ ಹೊಸದ ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ ಮೂಲಕ ಸರಿಪಡಿಸ್ಬೋದು ಅಂತ ಹೇಳಲಾಗ್ತಾ ಇದೆ. ಅದನ್ನೇನಾದರೂ ಮಾಡ್ತಾರಾ ಇಲ್ವಾ ಅಂತೇಳಿ ಕಾದು ನೋಡಬೇಕು. ಆದರೆ ಈಗ ಪ್ರಶ್ನೆ ಇರುವಂಥದ್ದು, ಸಚಿವರು ಕೊಟ್ಟಿದ್ದಂಥ ಡೆಡ್ಲೈನ್ ಇವತ್ತಿಗೆ ಮುಕ್ತಾಯ. ನಾಳೆಯಿಂದ, ಕಳೆದ 2 ತಿಂಗಳಿಂದ ಏನು ಅಕ್ಕಿ ಸಿಕ್ಕಿಲ್ಲ, ಅಕ್ಕಿ ಸಿಕ್ಕಿರೋರಿಗೆ ನಾಳೆಯಿಂದ ಅಕ್ಕಿ ಕೊಡ್ತಾರಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ನಾವು ಈಗಾಗಲೇ ಚೆಕ್ ಮಾಡ್ತಾ ಇದ್ವಿ, ಇನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಏನು ಕಾರ್ಡ್ಗಳು ರದ್ದಾಗಿದ್ವು, APLಗೆ ಶಿಫ್ಟ್ ಆಗಿದ್ವು, ಅವುಗಳು ಮೂಲ ಸ್ಥಾನಕ್ಕೆ ಬಂದಿಲ್ಲ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ನ್ಯಾಯಬೆಲೆ ಅಂಗಡಿಗಳಿಗೆ ಇನ್ನೂ ಅದರ ಮಾಹಿತಿ ಹೋಗಿಲ್ಲ ಅಂತಂದರೆ ನಾಳೆಯಿಂದ ಅಕ್ಕಿ ಹೇಗೆ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ಹಾಗಾಗಿ ಇವರು ಕೊಟ್ಟಿದ್ದಂಥ ಡೆಡ್ಲೈನ್ ಒಳಗಡೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ಸಮಯವನ್ನು
ತೆಗೆದುಕೊಳ್ಳುತ್ತೆ. ಅದಿನ್ನೂ ಈ ಸಮಯ ಎಷ್ಟು ದಿನಗಳ ಕಾಲ ಆಗುತ್ತೆ ಅನ್ನೋದನ್ನ ಆಹಾರ ಸಚಿವರು ಅಧಿಕಾರಿಗಳು ಅದನ್ನ ಮಾಹಿತಿ ಕೊಡಬೇಕಾಗುತ್ತೆ ಸಾರ್ವಜನಿಕರಿಗೆ. ಇಲ್ಲದೆ ಹೋದ್ರೆ ಇವರೇ ಒಂದು ಅವಾಂತರನ್ನ, ಇವರ ಸಮಸ್ಯೆಯಿಂದ ಮತ್ತೆ ಈ ತಿಂಗಳು ಬಡವರು ಅಕ್ಕಿ ಸಿಗದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಮುಕ್ತಾಯ ಆಗ್ತಾ ಇದೆ ಸಚಿವರು ಕೊಟ್ಟಿದ್ದಂಥ ಡೆಡ್ಲೈನು. ನಾಳೆಯಿಂದ ಅಕ್ಕಿ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅರವಿಂದ್. ರೈಟ್ ಲೋಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸರ್ಕಾರ ಏನು ಗೊತ್ತಾ, ಸರ್ಕಾರದ ಡೆಡ್ಲೈನ್ಗಳಿಗೆ ಯಾವುದೇ ಬೆಲೆ ಇಲ್ಲ. ಅವ್ರೇನು ಹೇಳ್ತಾರೆ ನೋಡಿ, ಕೆಲಸ ಶುರು ಮಾಡಿದ್ದೀವಿ, ಆಗುತ್ತೆ ಸಮಯ, ನಿಮ್ಮ ಡೆಡ್ಲೈನ್ ಲೆಕ್ಕ ಇಲ್ಲ, ಅಷ್ಟರೊಳಗಡೆ ಕೆಲಸ ಶುರು ಮಾಡಿದ್ದೀವಿ. ಅದು 15 ದಿನ ಆಗ್ಬೋದು, 20 ದಿನ ಆಗ್ಬೋದು, 1 ತಿಂಗಳಾಗ್ಬೋದು. BPL ಕಾರ್ಡ್ನ APL ಕನ್ವರ್ಟ್ ಮಾಡೋದಕ್ಕೆ ರಾತ್ರಿ ಟೈಮ್ ಸಾಕಾಯಿತು. ವಾಪಸ್ ಅದನ್ನು ತರೋದಕ್ಕೆ ತುಂಬ ದಿನ ಬೇಕಾಗುತ್ತೆ, ಯಾಕೆಂದರೆ ಪ್ರಕ್ರಿಯೆಗಳು ಅಷ್ಟು ಲಾಂಗ್ ಟೈಮ್ ತಗೊಳುತ್ತೆ. ನೋಡೋಣ ಯಾವ ಕಾಲಕ್ಕೆ ಮಾಡ್ತಾರೆ ಅಂತ. ನಾಳೆಯಿಂದ ಗೊತ್ತಾಗುತ್ತಲ್ಲ ಅಕ್ಕಿ ಸಿಗುತ್ತಾ ಇಲ್ವಾ ಅಂತ.